ಮಾಡ್ರಿ. ಒಬ್ಬ ಕುರುಬ ತನ್ನ ಕುರಿಗಳಿಗೆ ಎಷ್ಟೇ ಮಳೆ ಬರಲಿ, ಎಷ್ಟೇ ಬಿಸಿಲಿರಲಿ, ಎಷ್ಟೇ ನೋವಿರಲಿ, ಎಷ್ಟೇ ಕುಟ್ಟದಾಗಿರ್ಲಿ, ಆ ಕುರುಬನ್ ಏನ್ ಮಾಡ್ತಾನೆ, ತನ್ನ ಕುರಿಗಳಿಗೆ ತಕೊಂಡು ಹೋಗ್ತಾನೆ. ಯಾಕಂದ್ರೆ ನನ್ನ ಕುರಿಗಳಿಗೆ ಒಳ್ಳೆ ಪೌಷ್ಟಿಕಾಹಾರ ಹುಣ್ಣು ಸಿಗಬೇಕು ಮತ್ತು ಸಮೃದ್ಧಿಕರವಂತ ನೀಡಬೇಕು. ಯಾಕಂದ್ರೆ ನನ್ನ ಕುರಿಗಳು ಆ ರೀತಿ ನಾನು ಮೈಸುವಾಗ ನನ್ನ ಕುರಿಗಳು ಬಲಿಷ್ಠವಾಗಿರ್ತವೆ. ತಕ್ಕ ಕಾಲದಲ್ಲಿ ಅವು ತೃಪ್ತಿಗೆ ಬರ್ತವೆ. ಆ ಕುರುಬನು, ಈ ಲೋಕದ ಕುರುಬನೇ ಇಷ್ಟೊಂದು ಆಲೋಚನೆ ಮಾಡ್ತಾನೆ. ಈ ಲೋಕದ ಕುರುಬ ತನ್ನ ಕುರಿಗಳಿಗೆ ಯಾವ ಗಾಯಗಳಾದ್ರೂ ಕೂಡ ಆರೈಕೆ ಮಾಡ್ತಾನೆ. ಯಾಕಂತಂದ್ರ ಕುರಿಗಳು ಮನೆಯಿಂದ ಹಾಕ್ಬಾರ್ದು, ಕುರಿಗಳಿಗೆ ಒಳ್ಳೆ ಆಹಾರ ಸಿಗ್ಬೇಕಂತ ಹೇಳ್ಬಿಡ್ತಾನ. ಹಚ್ಚಾದಂತ ಉಸಿರುಗಾವಲುಗಳು ತೆಗೆದುಕೊಂಡು ಹೋಗ್ತಾನ. ಆ ಕುರಿಗಳು ಒಳ್ಳೆ ತಿಂದು ಪೌಷ್ಟಿಕ ಆಗಿರಬೇಕೆಂಬುದಾಗಿ ಈ ಲೋಕದ ಕುರುಬನ ಅಷ್ಟೊಂದು ಆಲೋಚನೆ ಮಾಡುವಾಗ ಒಂದು ಸಾರಿ ನೀವು ಆಲೋಚನೆ ಮಾಡ್ರಿ. ಇವತ್ತು ನನ್ನನ್ನು ಉಂಟು ಮಾಡಿದಂತ ದೇವರು ಆ ಕುರುಬನು ನನ್ನ ವಿಷಯದಲ್ಲಿ ಎಷ್ಟು ಆಲೋಚನೆ ಮಾಡಿರ್ಬೇಕು. ಹಲ್ಲೆಲೂಯಾ. ಆ ಲೋಕದ ಕುರುಬನೇ ಆ ಕುರಿಗಳಿಗೋಸ್ಕರ ಆಲೋಚನೆ ಮಾಡುವಾಗ ನನ್ನನ್ನು ನಿನ್ನ ಕುರುಬನಾಗಿರುವಂತ ದೇವರು ನನ್ನ ನಿನ್ನ ವಿಷಯದಲ್ಲಿ ಎಷ್ಟು ಆಲೋಚನೆ ಮಾಡ್ತಿರ್ಬೇಕು. ಇವತ್ತು ಮಗನ ಜೀವಿತದಲ್ಲಿ ಇವತ್ತು ಆತನಿಗೆ ತೋಡಾಗಿದ್ದು, ಆತನಿಗೆ ಕುರುಬನಾಗಿದ್ದು, ಆತನಿಗೆ ದೇವರಾಗಿದ್ದು ಇವತ್ತು ಈ ಸ್ಥಾನದಲ್ಲಿ ನಿಲ್ಲಿಸನ. ಹಲ್ಲೆಲೂಯಾ. ಹೊಸ ವರ್ಷ ಅಂತಂದ್ರೆ ಸುಮ್ಮನಿಲ್ಲ. ಎಷ್ಟು ಲಕ್ಷ ಕೊಟ್ಟರು, ದುಡ್ಡು ಕೊಟ್ಟರು ಹೊಸ ವರ್ಷ ನೋಡ್ಲಕ್ ಸಾಧ್ಯ ಇಲ್ಲ, ಹೊಸ ದಿನ ಕಾಣ್ಲಕ್ ಸಾಧ್ಯ ಇಲ್ಲ. ದುಡ್ಡು ಒಂದ್ ಕಡಿ, ಜೀವ ಒಂದ್ ಕಡಿ. ದುಡ್ಡು ಒಂದ್ ಕಡಿ, ಆಶೀರ್ವಾದ ಒಂದ್ ಕಡಿ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ನೀವು ಉಳಿದುದು ಯೆಹೋವನ ಕರುಣೆ. ನೋಡ್ರಿ, ಅಮಿತ್ 24 ವರ್ಷ ಸತತವಾಗಿ ಅಮಿತನ ಜೀವಿತದಲ್ಲಿ ದೇವರು ಕಾರ್ಯ ಮಾಡೇನ್ರಿ. ಕಷ್ಟದಲ್ಲಿ, ನೋವಿನಲ್ಲಿ, ರೋಗದಲ್ಲಿ, ಚಿಂತೆಯಲ್ಲಿ